ಕಳಿಸಿದ ಕಪಾಲ ನೇತ್ರ ಶಕ್ತಿ ಇಲ್ಲಿಗೆ ಬಂದಿದೆ. ಅವನ ಹೊಡೆತದ ರಭಸ ಹೇಗಿರುತ್ತೆ ಅಂದರೆ ಒಮ್ಮೆ ಅವನ ಏಟದಿಂದವರು ಮತ್ತೆ ಮೇಲೇಳಲು ಸಾಧ್ಯವಿಲ್ಲ, ಸತ್ತೇ ಹೋಗ್ತಾರೆ. ನೀನು ನನ್ನ ಶಿಷ್ಯನಾದ ಮೇಲೆ ನಿನಗೆ ಯಾವುದೇ ಸಮಸ್ಯೆ ಇಲ್ಲ. ನಾಳೆ ಅಮಾವಾಸ್ಯೆ, ನಾಗಗಳಿಗೆ ಶಕ್ತಿ ಕ್ಷೀಣಿಸುವ ದಿನ. ನಾನು ಮಾಡುವ ಪೂಜೆಯಿಂದ ಆ ನಾಗಿಣಿಯ ನೆಮ್ಮದಿ ಹಾಳಾಗುತ್ತೆ. ನಮ್ಮನ್ನು ಕಾಡುತ್ತಿರುವ ನಾಗಿಣಿಯ ಸಾವಾಗತ್ತೆ. ಅದೆಂಗ್ ಸಾಧ್ಯ ಗುರುಗಳೇ? ನಾಗಿಣಿ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ, ಆದ್ರೂ ಅವಳನ್ನ ಸಾಯಿಸಕ್ಕಾಗುತ್ತಾ? ನಾಗಿಣಿ ಯಾರು, ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾವ ರೂಪದಲ್ಲಿದ್ದಾಳೆ ಎಂಬುದನ್ನು ಕಂಡು ಹಿಡಿದು ಅದೆಷ್ಟೋ ದಿನಗಳಾಯಿತು. ದೇವಸ್ಥಾನದಲ್ಲಿ ನಾನು ನಾಗಿಣಿಯನ್ನು ನೋಡಿದೆ. ಹಾಗಾದ್ರೆ ಈ ವಿಚಾರನ ನಮ್ಗೆ ಯಾರಿಗೂ ಯಾಕೆ ಹೇಳಿಲ್ಲ ಗುರುಗಳೇ? ಹೇಳಿದ್ದರೆ ಮರುಕ್ಷಣದಿಂದ ನನ್ನ ಅವಶ್ಯಕತೆ ನಿನ್ನ ಸಂಗಡಿಗರಿಗೆ ಇರುತ್ತಿರಲಿಲ್ಲ, ಹಾಗಾಗಿ ಹೇಳಲಿಲ್ಲ. ಹಾಗಾದ್ರೆ ಈ ನಾಗಿಣಿ ಯಾರು ಗುರುಗಳೇ? ನಾಳೆ ಅವಳು ಬಿದ್ದು ಒದ್ದಾಡಿ ಸಾಯುವಾಗ ನೀನೇ ಅದನ್ನು ನೋಡುವೆಯಂತೆ. ನಾಳೆ ನಾಗಿಣಿಯ ಅಂತ್ಯವಾಗುತ್ತೆ. ಗುರುಗಳೇ, ನೀವು ಮಹಾಶಕ್ತಿವಂತರು, ಅದರಲ್ಲಿ ಅನುಮಾನ ಇಲ್ಲ. ಆದ್ರೆ ನಾಗಿಣಿನ ಕೊಲ್ಲೋದು ಅಷ್ಟು ಸುಲಭನಾ? ಸುಲಭ, ತುಂಬಾ ಸುಲಭ. ನಾಳೆ ನಿನಗೆ ಗೊತ್ತಾಗುತ್ತೆ. ನಾಳೆ ನಾಗಿಣಿಯ ಅಂತ್ಯ. ನಾಗಮಾತಾ, ಸ್ವಾಮಿಗಳೇ, ನಾಗಮಾತಾ, ಪ್ರಣಾಮಗಳು ಸ್ವಾಮಿಗಳೇ. ಶಿವಾನಿ, ಈ ಸಂತೋಷಕ್ಕೆ ಕಾರಣವೇನು? ತ್ರಿಶೂಲ್ಗೆ ನಿನ್ನ ಪ್ರೀತಿ ಅರ್ಥ ಆಯ್ತು. ನಾನು ಇಚ್ಛಾಧಾರಿ ನಾಗ ಅಂದ್ಕೊಂಡೆ, ನನ್ನನ್ನ ಸ್ವೀಕರಿಸ್ದ. ತ್ರಿಶೂಲ್ಗೆ ನಾನು ದೇವಕನ್ಯೆ ಅಂತ ಗೊತ್ತಾದ ಮೇಲೂ ನನ್ನ ಪ್ರೀತಿನ ಒಪ್ಕೊಂಡಿದ್ದಾನೆ. ಒಳ್ಳೆಯ ವಿಚಾರವನ್ನೇ ಹೇಳಿದೀಯ ಶಿವಾನಿ. ಮೊದಲ ಹಂತದಲ್ಲಿ ಗೆಲುವು ಸಾಧಿಸಿದ್ದೀಯಾ. ಇನ್ನು ತ್ರಿಶೂಲ್ಗೆ ಅವನೇ ಆದಿಶೇಷ ಅಂತ ಗೊತ್ತಾದ ಮೇಲೆ ಇನ್ನು ಪೂರ್ತಿ ಗೆಲುವು ನಿನ್ನದೇ. ಆ ಕ್ಷಣಕ್ಕಾಗಿ ನಾನು ಇನ್ನೆಷ್ಟು ದಿನಗಳು ಕಾಯಬೇಕು ಸ್ವಾಮಿಗಳೇ? ಆ ಕ್ಷಣದವರೆಗೆ ನೀನು ಮುಂದೆ ನಡೆದು ಹೋಗಕ್ಕೆ ಇನ್ನೂ ಒಂದಷ್ಟು ಕಂಟಕಗಳನ್ನು ದಾಟಬೇಕು ಶಿವಾನಿ. ನಿನ್ನ ಮುಂದೆ ಒಂದು ದೊಡ್ಡ ಅಪಾಯವೊಂದು ಕಾದು ಕುಳಿತಿದೆ. ಗುರುಗಳೇ, ನೀವು ಹೇಳುತ್ತಿರುವುದು? ಹೌದು ನಾಗಮಾತಾ. ಶಿವಾನಿ ಇವಾಗ ಮೃತ್ಯು ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಮುಂದೆ 3 ದಿನ ನಿನಗೆ ತುಂಬಾ ಕಷ್ಟ ಇದೆ ಶಿವಾನಿ. ಅಮಾವಾಸ್ಯೆಯ ಪಾಡ್ಯ ಕಳೆಯಬೇಕು. ಈ ಅಮಾವಾಸ್ಯೆ ಕಳೆದು ಹೊಸ ಮಾಸ ಹುಟ್ಟುತ್ತದೆ. ಮುಂದೆ ನಿನಗೆ ಒಳ್ಳೇದಾಗಬೇಕು ಅಂದ್ರೆ ಆ ಕ್ಷಣದಲ್ಲೇ ಹೇಳಬೇಕು. ಅದು ಹೇಳಬೇಕೆಂದರೆ ನೀನು ಕೆಟ್ಟ ಕ್ಷಣಗಳನ್ನು ದಾಟಬೇಕು. ಅಪಾಯವೆಂದರೆ ಯಾವ ತರದ ಅಪಾಯಗಳು ಗುರುಗಳೇ? ಸಾವಿನ ಅಪಾಯ. 1000 ರೂಪದಲ್ಲಿ ಬರುತ್ತದೆ. ಎಚ್ಚರ ಶಿವಾನಿ, ಎಚ್ಚರ. ಓಂ ಜ್ವಾಲಮಾಲಿನ್ಯೇ ನಮಃ. ಸ್ವಾಹ. ಓಂ ಜ್ವಾಲಮಾಲಿನಿ ನಾಗಕುಲ ಸಂಹಾರಿಣಿ. ಓಂ ರಕ್ತಪ್ರಿಯಾಯ ಸ್ವಾಹ. ದುರ್ಮುಖದರ್ಶಿನೇ ನಮಃ ಸ್ವಾಹ. ರಕ್ತಪ್ರಿಯಾಯ ಸ್ವಾಹ. ಓಂ ಜ್ವಾಲಮಾಲಿನ್ಯೇ ನಮಃ. ಫಟ್ ಫಟ್ ಸ್ವಾಹ.
ಕಪಾಲ ನೇತ್ರ, ಹೋಗಿ ಬಾ, ಹೋಗಿ ಆ ನಾಗಿಣಿಯನ್ನು ಕೊಂದು ಬಾ. ಗುರುಗಳೇ, ನೀವು ಕರೆದಾಗ ಬಂದ ಶಕ್ತಿ ಯಾವುದು? ಅದಿವಾಗ ಎಲ್ಲಿಗೆ ಹೋಯ್ತು? ನಾನು ಕರೆದಾಗ ಬಂದವನು ಕಪಾಲ ನೇತ್ರ, ಮಹಾನ್ ಶಕ್ತಿವಂತ. ಅವನು ದಾಳಿ ಇಟ್ಟರೆ ಎದುರಿಗಿರುವವರು ಧ್ವಂಸ. ನಾನು ಅವನನ್ನು ನಾಗಿಣಿಯ ಮೇಲೆ ಪ್ರಯೋಗ ಮಾಡಿದ್ದೇನೆ. ಅವನು ಅವಳನ್ನು ಮುಟ್ಟಿದ ತಕ್ಷಣ ಅವಳ ಕಥೆ ಅಷ್ಟೇ. ನಾಗಿಣಿಯ ಕಥೆ ಅಷ್ಟೇ. ಏನ್ ಹೇಳ್ತಿದ್ದ ಗುರುಗಳೇ? ನಾಗಿಣಿ ಅಷ್ಟು ಸುಲಭವಾಗಿ ಸಾಯ್ತಾಳ? ಅವಳು ಸಾಯುವುದನ್ನ ನೀನು ಕಣ್ಣಾರೆ ನೋಡಿವೆ ಅಂತೆ. ಬಾ. ಶಿವಾನಿ, ಬಾ ಶಿವಾನಿ, ನೀನು ಗಾಳಿಪಟ ಹಾರಿಸುವಂತೆ ಬಾ. ಬೇಡ ಬೇಡ, ನೀನೊಬ್ನೇ ಹಾಸು. ಬಾ ಶಿವಾನಿ, ನೀನು ಹಾರಿಸುವಂತೆ ಬಾ. ಗುರುಗಳೇ, ಈ ಬೆಟ್ಟದ ತಪ್ಪಲ್ಲಿ ಯಾಕೆ ಬರ್ತಾ ಇದೀವಿ? ಇಲ್ಲಿ ಯಾರಿದ್ದಾರೆ? ಈ ಬೆಟ್ಟದ ತಪ್ಪಲಲ್ಲಿ ಭಯಂಕರವಾದ ಘಟನೆ ನಡೆಯುತ್ತೆ. ಇಲ್ಲಿ ನಾಗಿಣಿ ಇದ್ದಾಳೆ. ಗುರುಗಳೇ, ಇವಳು ನಾನು ಆಹ್ವಾನ ಮಾಡಿ ಕಳಿಸಿದ ಕಪಾಲ ನೇತ್ರನ ಶಕ್ತಿ ಇಲ್ಲಿಗೆ ಬಂದಿದೆ. ಅವನ ಹೊಡೆತದ ರಭಸ ಹೇಗಿರುತ್ತೆ ಅಂದರೆ, ಒಮ್ಮೆ ಅವನ ಏಟದಿಂದವರು ಮತ್ತೆ ಮೇಲೇಳಲು ಸಾಧ್ಯವಿಲ್ಲ, ಸತ್ತೇ ಹೋಗ್ತಾರೆ. ಕಪಾಲ ನೇತ್ರ, ಪ್ರಹಾರ ಮಾಡು. ಶಿವಾನಿ, 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 ಏನಾಯ್ತು ಶಿವಾನಿ? ಶಿವಾನಿ, ಶಿವಾನಿ, ಶಿವಾನಿ ಎದ್ದೇಳು. ಶಿವಾನಿ, ಏನಾಯ್ತು ನಿನಗೆ? ಗುರುಗಳೇ, ಇವಳು ಶಿವಾನಿ ಅಲ್ವಾ? ನಾನು ಇವಳನ್ನೇ ದೇವಸ್ಥಾನದಲ್ಲಿ ನಾಗಿಣಿ ಅಂತ ಗುರುತಿಸಿದ್ದು. ಭಯ ಬೇಡ, ಅವಳು ಸತ್ತಾಯ್ತು, ಮತ್ತೆ ಮೇಲೇಳಲ್ಲ, ಬದುಕಲ್ಲ. ದಾಕ್ಷಾಯಿಣಿ, ದಾಕ್ಷಾಯಿಣಿ, ಅವನನ್ನು ಅನಾವರಣಗೊಳಿಸುವ ಸಮಯ ಬಂತ. ದಾಕ್ಷಾಯಿಣಿ, ಹೌದು, ಆ ಸಮಯ ಸಮೀಪ ಬಂದಾಗಿದೆ. ಓಂ ಅಸುರ ಗುರುವೇ ನಮಃ. ಓಂ ಶುಕ್ರಾಚಾರ್ಯಾಯ ನಮಃ. ಓಂ ಕಾಯಕಲ್ಪಾಯ ನಮಃ. ದಾಕ್ಷಾಯಿಣಿ,
ನಾನು ತ್ರಿಶೂಲ್ ಬಂದಿದ್ದೀನಿ. ಎದ್ದೇಳು ಶಿವಾನಿ, ಶಿವಾನಿ. ಛೇ ಎಚ್ಚರ ಹೋಗಿದ್ದೀರಾ, ಏನು ಮಾಡೋದು? ನೀರು ಮೃತ್ಯು ಸಂಜೀವಿನಿ ಜಲಾಮೃತ ತಂದ್ರು, ಅವಳು ಬದುಕಲ್ಲ. ಶಿವಾನಿ, ಶಿವಾನಿ. ಡಾಕ್ಟರ್ ಫೋನ್ ಮಾಡೋಣ. ಅಯ್ಯೋ ನೆಟ್ವರ್ಕ್ ಇಲ್ವೇ? ಹಾಳ ನೆಟ್ವರ್ಕು. ಇವಾಗಲೇ ಕೈ ಕೊಡ್ಬೇಕಾ? ಹಲೋ, ಯಾರಾದ್ರೂ ಇದ್ದೀರಾ? ಹಲೋ ಶಿವಾನಿ, ಶಿವಾನಿ ಎದ್ದೇಳು ಶಿವಾನಿ. ಶಿವಾನಿ ನೀನು ಇಲ್ದೆ ನನ್ನ ಎದೆ ಬಿಡ್ತಾನೆ ಆಡೋದಿಲ್ಲ ಶಿವಾನಿ. ಶಿವಾನಿ ಪ್ಲೀಸ್ ಹೀಗೆ ಮಾಡಬೇಡ ಶಿವಾನಿ. ನನ್ನೊಬ್ಬನೇ ಒಂಟಿಯಾಗಿ ಬಿಟ್ಟು ಹೋಗ್ಬೇಡ ಶಿವಾನಿ. ಶಿವಾನಿ ಬೇಡ್ಕೋತೀನಿ ಶಿವಾನಿ. ಶಿವಾನಿ ಪ್ಲೀಸ್ ಶಿವಾನಿ ಎದ್ದೇಳು, ಎದ್ದೇಳು ಶಿವಾನಿ. ಶಿವಾನಿ ಹಾಯ್ ಶಿವಾನಿ, ಶಿವಾನಿ ಎದ್ದೇಳು ಶಿವಾನಿ. ಶಿವಾನಿ ಪ್ಲೀಸ್ ಶಿವಾನಿ, ಶಿವಾನಿ ಕಣ್ಬಿಡು ಶಿವಾನಿ. ಏನಾಯ್ತು ಶಿವಾನಿ ನಿನ್ಗೆ? ಶಿವಾನಿ ಪ್ಲೀಸ್ ಶಿವಾನಿ ನೋಡು ಶಿವಾನಿ, ನಾನು ನಿನ್ನ ತ್ರಿಶೂಲ್ ಬಂದಿದ್ದೀನಿ. ಶಿವಾನಿ ಪ್ಲೀಸ್. ಶಿವಾನಿ, ಶಿವಾನಿ ಶಿವಾನಿ ಎಚ್ಚರಿಕೆ ಆಯ್ತಾ ನಿನಗೆ? ಇವಾಗ ಸಮಾಧಾನ ಆಯ್ತು ನನಗೆ. ಏನಾಗಿತ್ತು ಶಿವಾನಿ ನಿನಗೆ? 2 ನಿಮಿಷ ನನ್ನ ಎದೆ ಬರ್ತಾನೆ ನಿಂತೋಗಿತ್ತು. ಎದ್ದೇಳು. ನಾನೆಲ್ಲ ಒಂಟಿ ಆಗ್ಬಿಡ್ತೀನಿ ಅಂತ ತುಂಬಾ ಭಯ ಆಗೋಗಿತ್ತು. ಇನ್ನೆಲ್ಲಿ ಕಳ್ಕೊಂಡ್ಬಿಡ್ತೀನಿ ಅಂತ ತುಂಬಾ ಭಯ ಆಗೋಗಿತ್ತು ನನಗೆ. ಯಾಕೆ ಶಿವಾನಿ, ಯಾಕೆ ಹಿಂಗೆ ಬಿದ್ದೋದೆ? ಯಾಕೋ ತಲೆ ಸುತ್ತದಾಗಾಯ್ತು. ಆಮೇಲೆ ಏನಾಯ್ತು ಅಂತ ನೆನಪೇ ಆಗ್ತಿಲ್ಲ. ಹೋಗ್ಲಿ ಬಿಡು, ಏನು ಯೋಚನೆ ಮಾಡಬೇಡ. ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ ನಿನ್ನ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗೋಗಿರುತ್ತೆ ಶಿವಾನಿ, ಅದಕ್ಕೆ ಹಿಂಗಾಗಿರೋದು. ಇರೋ ನಿಮಿಷ ನೀರು ಕುಡಿಯುವಂತೆ. ಯಾವ ಬಿಸಿಲು ಯಾವ ಸಿಡಿಲು ನನ್ನ ಏನು ಮಾಡಲ್ಲ. ನಾನು ಬಿದ್ದಿರೋದು ಬೇರೆ ಯಾವುದೋ ಶಕ್ತಿಯ ಪ್ರಭಾವದಿಂದ. ಹೌದು ಹೌದು, ನನ್ನ ಪ್ರಜ್ಞೆ ಹೋಗೋಕೆ ಮುಂಚೆ ನನ್ನಲ್ಲಿ ಬೇರೆ ಯಾವುದೋ ಶಕ್ತಿ ಸೇರಿದ ಹಾಗಾಯ್ತಲ್ಲ. ನಾನು ಸಾವಿನ ಅಂಚನ್ನ ತಲುಪಿದ್ದು ಗೊತ್ತಾಯ್ತು. ನನ್ನ ಉಳಿಸಿದ್ದು ಆದಿಶೇಷನ ಉಸಿರು. ಅವನ ಉಸಿರು ನನ್ನಲ್ಲಿ ಸೇರಿ ನನ್ನೊಳಗಿದ್ದ ನಾಗಮಣಿಗೆ ತಾಗಿ ತ್ರಿಶಕ್ತಿ ಪ್ರಜ್ವಲಿಸಿ ನನ್ನ ಜೀವ ಉಳಿದಿದೆ. ಆದ್ರೆ ನಿನ್ನ ಪ್ರಾಣ ತೆಗೆಯೋಕೆ ಅಂತ ಬಂದ ಶಕ್ತಿ ಯಾವುದು? ಶಕ್ತಿಯನ್ನ ಕಳಿಸಿದವ್ರು ಯಾರು? ನೀರು ಸಾಕಾ? ಇದು ಭಯಂಕರ ಉಂಟಲ್ಲ ಸ್ವಾಮಿ. ಅವಳು ಕೂತಲ್ಲೇ ಪಚಡ ಅಂತ ಹೇಳಿದ್ರಿ, ಇವಾಗ ನೋಡಿದ್ರೆ ಎದ್ದು ಕೂತಿದ್ದಾಳೆ. ಅವಳದೇನು ಮಂಡೆಯ ಬಂಡೆಯ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಪ್ರಯೋಗ ಮಾಡಿರೋ ಶಕ್ತಿನ ತಡೆಯೋ ಸಾಮರ್ಥ್ಯ ಇರೋದು ಒಂದು ಶಕ್ತಿಗೆ ಮಾತ್ರ. ಯಾವ ಶಕ್ತಿಗೆ ಗುರುಗಳೇ? ನಾಗಮಣಿ. ಹಾಗಾದ್ರೆ ನಿಮ್ಮ ಶಕ್ತಿಗೆ ಏನಾಯ್ತು? ನೀವು ಹೇಳೋ ಪ್ರಕಾರ ನಾಗಮಣಿ ಇಲ್ಲೇ ಇದೆ ಅಂತೀರಾ?
ಅವಳನ್ನ ಕಾಪಾಡೋ ಶಕ್ತಿ ಇದ್ದದ್ದು ನಾಗಮಣಿಗೆ ಮಾತ್ರ. ಅವಳಿರೋ ಜಾಗದಲ್ಲಿ ನಾಗಮಣಿ ಇರಲಿಲ್ಲ. ನಾಗಮಣಿ ಎಲ್ಲೋ ಈ ಪ್ರಾಂತ್ಯದಲ್ಲೇ ಇದೆ. ಇಲ್ಲ ಅಂತಿದ್ರೆ ಅವಳು ಉಳಿಯೋದಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಮತ್ತವಳು ಉಳಿದಿದ್ದಾಳಲ್ಲ? ಅದೇ ನನ್ನನ್ನ ಗೊಂದಲದಲ್ಲಿ ದೂಡಿರೋದು. ಹಾಗಾದ್ರೆ ಇನ್ನೊಂದು ಪ್ರಯೋಗ ಮಾಡಿ ನೀವು ಅವಳನ್ನ ಕೊಲ್ತೀರಾ? ಬೇಡ, ಅಪಾಯ ಇದೆ. ಈಗ ನಾವು ಮೊದಲು ಅವಳ ಸುತ್ತ ನಾಗಮಣಿ ಎಲ್ಲಿದೆ ಅಂತ ಕಂಡುಹಿಡಿಬೇಕು. ಆಗ ಅವಳನ್ನ ಕೊಲ್ಲೋದಕ್ಕೆ ಸುಲಭ ಆಗುತ್ತೆ. ಜೈ ಜ್ವಾಲಮಾಲಿನಿ. ಇದೇನ್ ಬೇಬಿ ಈಗ ನಗ್ತಾ ಇದೆಯಾ? ಏನ್ ಸಮಾಚಾರ? ಏನಿಲ್ಲ ಮಾವ, ನನ್ ಮದ್ವೆ ಆದ್ಮೇಲೆ ನನ್ ಗಂಡ ಏಕವಚನದಲ್ಲಿ ಕರೆದ್ರು ಅದು ರೆಸ್ಪೆಕ್ಟ್ ಕೊಟ್ಟು ಕರೆದಾಗಿರುತ್ತೆ ಗೊತ್ತಾ? ಏನಂತ? ನೋಡಿ ಮಾವ, ನನ್ನ ಹೆಸರು ರೀನಾ ಅಲ್ವಾ? ರೀ ಅಂತ ಕರೆದ್ರೆ ಅದು ರೆಸ್ಪೆಕ್ಟ್ ಕೊಟ್ಟಾಗಲ್ವಾ? ಸರಿ, ಹಾಗಾದ್ರೆ ನಿನ್ನ ಮದುವೆ ಆಗೋನ ಹೆಸರು ಲೋಕೇಶ ಅಂತ ಇದ್ದು ನೀನವನ್ನ ಪ್ರೀತಿಯಿಂದ ಲೋ ಲೋ ಅಂತ ಕರೆದ್ರೆ ಅದು ರೆಸ್ಪೆಕ್ಟ್ ಕೊಟ್ಟಂಗ? ಓಹೋ, ಏನಪ್ಪ ಇಬ್ರು ಎಲ್ಲಿ ಸುತ್ತಾಡಕ್ ಹೋಗಿದ್ರಿ? ಸ್ವಲ್ಪ ಹೊತ್ತು ಮನೇಲಿ ಇರೋಲ್ಲ ಅಂತಿರಲ್ಲ? ಮನೇಲಿ ಕೂತ್ರೆ ಬೋರ್ ಅಲ್ವಮ್ಮ, ಅದಕ್ಕೆ ಶಿವಾನಿನ ಕರ್ಕೊಂಡು ಕಾಫಿ ಎಸ್ಟೇಟ್ ಕಡೆ ಹೋಗಿದ್ವಿ. ಯಾಕೆ ಶಿವಾನಿ, ಸುಸ್ತಾಯ್ತಾ? ಇಲ್ವಲ್ಲ, ಏನಿಲ್ಲ. ಓಕೆನಾ? ನಿಜವಾಗ್ಲು ಟೈಮು ಒಂದೇ ತರ ಇರೋದಿಲ್ಲ ಕಣೋ. ಹಾಗೆಲ್ಲಂದ್ರೆ ಅಲ್ಲಿ ಸುತ್ತಾಡಕ್ ಹೋಗ್ಬಾರ್ದು. ಪಾಪ ಬಸ್ರಿ ಹುಡುಗಿ ಬೇರೆ ನೋಡು, ಎಷ್ಟು ಸುಸ್ತಾಗಿದ್ದಾಳೆ. ಅವಳ ಮುಖ ನೋಡಿದ್ಯಾ? ಹಾ, ನಿಮ್ಮಿಬ್ರಿಗೆ ಮನೇಲಿ ಇರೋಕ್ಕಾಗಲ್ಲ ಅಂದ್ರೆ ಸ್ವಲ್ಪ ದಿನ ಬೇರೆ ಊರಿಗಾದ್ರೂ ಹೋಗ್ ಬನ್ನಿ. ಹಾಮ್ಮ, ಅದು ಪ್ಲಾನ್ ಇದೆ. ಅಕ್ಕ, ಇಡೀ ಫ್ಯಾಮಿಲಿ ಎಲ್ಲಾದ್ರೂ ದೂರ ಹೋಗ್ಬರೋಣ. ಗೋವಿಂದ, ಇವನು ಇವನ್ ಫ್ಯಾಮಿಲಿ ಜೊತೆ ಹೋಗ್ ಬರ್ಲಿ, ನಾವು ಮನೇಲೇ ಇರೋಣ. ಯಾರಾದ್ರೂ ಸಂತೋಷವಾಗಿರ್ತಾರೆ ಅಂದ್ರೆ ಅವ್ರ ಮಧ್ಯೆ ಹೋಗಿ ಒಂದು ಕಲ್ಲು ಹಾಕಿ ಬರೋದೇ ನಿನ್ ಕೆಲ್ಸ. ಶಿವಾನಿ ಬಾ. ಈ ಅದೃಷ್ಟ ನಮ್ಗಿಲ್ವೇ? ಓ ಮಷ್ಟಾಸುರ ಆವಾಹಯಾಮಿ, ಪೂರ್ವನೇತ್ರಂ ಆವಾಹಯಾಮಿ, ಪಶ್ಚಿಮನೇತ್ರಾಯ ಆವಾಹಯಾಮಿ, ಉತ್ತರನೇತ್ರಾಯ ಆವಾಹಯಾಮಿ, ಅಷ್ಟದಿಕ್ ಸೈನಿಕಾಯ ಆವಾಹಯಾಮಿ. ಅಷ್ಟದಿಕ್ ಸೈನಿಕರೇ ಹೊರಡಿ, ನಾಗಮಣಿಯ ಸ್ಥಾನವನ್ನು ತಿಳಿದು ಬನ್ನಿ. ಗುರುಗಳೇ, ನನಗೆ ಆಶ್ಚರ್ಯ ಆಗ್ತಾ ಉಂಟು. ಏನಿದು? ಯಾರಿವರೆಲ್ಲ? ಅಷ್ಟದಿಕ್ಕಿನ ಸೈನಿಕರು. ಆಯಾ ದಿಕ್ಕಿನಲ್ಲಿ ಏನಿದೆ ಎಂದು ಕಂಡುಹಿಡಿಯುವ ನಿಸ್ಸೀಮರು. ಈಗ ಅವರು ಹೋಗಿರುವುದು ನಾಗಮಣಿಯನ್ನು ಹುಡುಕುವುದಕ್ಕೆ. ಈಗ ನಾವು ಆ ಶಕ್ತಿಯನ್ನು ಹಿಂಬಾಲಿಸಿದರೆ ನಾಗಮಣಿ ಎಲ್ಲಿದೆಯೋ ಆ ಸ್ಥಳಕ್ಕೆ ನಾವು ಹೋಗಿ ತಲುಪುತ್ತೇವೆ.